ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕಾಂಪ್ಯಾಕ್ಟರ್ ಸ್ಟೋರೇಜ್ ರ್ಯಾಕ್. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಇದೇನಪ್ಪ ಇದು ಕಾಂಪ್ಯಾಕ್ಟರ್ ಸ್ಟೋರೇಜ್ ರ್ಯಾಕ್ಸ್ ಅಂತಂದರೆ ಕಡಿಮೆ ಜಾಗದಲ್ಲಿ, ಅಂದರೆ ಜಸ್ಟ್ ಒಂದು 600 ಸ್ಕ್ವೇರ್ ಫೀಟಲ್ಲಿ ನಾವು ಕಂಪ್ಲೀಟ್ ಅಂದರೆ ಎಲ್ಲ ಐಟಮ್ಸ್ನ ಜೋಡಿಸ್ಬೋದು. ಅಂದರೆ ಟ್ರ್ಯಾಕ್ ಹಾಕ್ಬಿಟ್ಟು ನೀವೇನು ನೋಡ್ತಾ ಇದ್ದೀರಲ್ಲ ಆ ಥರ ಟ್ರ್ಯಾಕ್ ಹಾಕ್ಬಿಟ್ಟು ಒಂದ್ರ ಮೇಲೆ ಜೋಡಿಸ್ಕೊಂಡು, ಅಂದರೆ ಕಡಿಮೆ ಜಾಗದಲ್ಲಿ ಜಾಸ್ತಿ ಸ್ಟೋರ್ ಮಾಡಬೇಕು ಅಂತಂದರೆ ಈ ಥರ ಸ್ಟೋರೇಜ್ ರ್ಯಾಕ್ಸ್ನ ನೀವು ಯೂಸ್ ಮಾಡ್ಬೋದು. ಇದು ಎಲ್ಲೆಲ್ಲಿ ಯೂಸ್ ಆಗುತ್ತಪ್ಪ ಅಂತಂದರೆ ಇಂಡಸ್ಟ್ರಿಲಿ ನಟ್ ಬೋಲ್ಟ್ಗಳು ಇಟ್ಕೊಳ್ಳೋದಕ್ಕೆ, ಸ್ಟೋರ್ಸ್ಗಳಲ್ಲಿ ಮೇಜರಾಗಿ, ಅಂದರೆ ಈಗ ಎಷ್ಟೋ ಕಂಪ್ನಿಗಳು ಇರ್ತವೆ, ಅದರಲ್ಲಿ ಸ್ಪೇಸ್ ಕನ್ಸ್ಟ್ರೆಂಟ್ಸ್ ತುಂಬ ಇರುತ್ತೆ, ಕಡಿಮೆ ಜಾಗದಲ್ಲೇ ಜಾಸ್ತಿ ಸ್ಟೋರ್ ಮಾಡಬೇಕಾಗತ್ತೆ. ಆ ಥರ ಸಿಚುವೇಶನ್ಸ್ ಬಂದಾಗ ಈ ರೀತಿಯಾದ ಕಾಂಪ್ಯಾಕ್ಟ್ ಸ್ಟೋರೇಜ್ ರ್ಯಾಕ್ಗಳು ತುಂಬ ಯೂಸ್ ಆಗುತ್ತೆ. ಕಡಿಮೆ ಜಾಗದಲ್ಲಿ ಜಾಸ್ತಿ ಮಟೀರಿಯಲ್ಸ್ನ ಸ್ಟೋರ್ ಮಾಡ್ಬೋದು. ಈ ರೀತಿಯಾಗಿ ನಾವು ಯಾವ ಸೈಜಿಗೆ, ಕಸ್ಟಮೈಸ್ಡ್ ಸೈಜಿಗೆ ನಾವು ಎಲ್ಲ ಥರದಲ್ಲೂ ಮಾಡಿಕೊಡ್ತೀವಿ. ನಿಮಗೆ 600 ಸ್ಕ್ವೇರ್ ಫೀಟಲ್ಲೂ ಮಾಡ್ತೀವಿ, 800 ಸ್ಕ್ವೇರ್ ಫೀಟಲ್ಲೂ ಮಾಡ್ತೀವಿ, 1200 ಸ್ಕ್ವೇರ್ ಫೀಟಲ್ಲೂ ಮಾಡ್ತೀವಿ. ಮ್ಯಾಕ್ಸಿಮಮ್ ಸ್ಟ್ಯಾಂಡರ್ಡ್ ಬಂದುಬಿಟ್ಟು ಇದು 600 ಸ್ಕ್ವೇರ್ ಫೀಟು, ಇಲ್ಲ 400 ಸ್ಕ್ವೇರ್ ಫೀಟು, ಇಲ್ಲ ಜಸ್ಟ್ 250 ಸ್ಕ್ವೇರ್ ಫೀಟು. ಈ ರೀತಿಯಾಗಿ ನಾವು ಮಾಡ್ಬೋದು. ಇದು ಮಾಡಿಸೋದ್ರಿಂದ ಸೇಫಾಗಿ ಎಲ್ಲ ಕಡೆ ಲಾಕೂ ಮಾಡ್ಬೋದು. ಲಾಕ್ ಮಾಡೋದ್ರ ಜೊತೆ ಸೆಕ್ಯೂರಿಟಿನೂ ಇರುತ್ತೆ. ಎಲ್ಲ ರೀತಿಯೂ ಮಟೀರಿಯಲ್ ತಗೊಳ್ಳೋದಕ್ಕೆ ಒಬ್ಬರು ಹೋಗಿ ಜಾಗದಲ್ಲಿ ತಗೊಂಡು ಆರಾಮ್ಸೆ ಹೊರಗಡೆ ಬರೋ ಥರ ಇರುತ್ತೆ. ವಿಡಿಯೋದಲ್ಲಿ ನೀವೇನು ನೋಡ್ತಿದ್ದೀರಾ ಅದೇ ರೀತಿಯೇ ಬರುತ್ತೆ. ಇದರಲ್ಲಿ 500 kg UDL ಲೋಡು ಏನಿರುತ್ತೆ ಒಂದು ರ್ಯಾಕಲ್ಲಿ ಆ ಥರ ಬರುತ್ತೆ. ನಿಮಗೆ ಕಸ್ಟಮೈಸ್ಡ್ ಬೇಕಂದರೆ ಅಪ್ ಟು 10 ಟನ್ಸ್ವರೆಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.